ಪಾವಗಡ ತಾಲೂಕಿನ ಸಾರ್ವಜನಿಕ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಧುಗಳೇ, ದಶಕಗಳ ಕಾಲ ಹೋರಾಟ, ಬರ, ಫ್ಲೋರೈಡ್, ಅಂಗವಿಕಲತೆ, 40,000ಕ್ಕೂ ಅಧಿಕ ಕಾರ್ಮಿಕರು ವಲಸೆ ಹೋಗಿರುವುದು. ಇದಕ್ಕೆಲ್ಲ ಬಹುಶಃ ಮೂಲ ಕಾರಣ ನೀರು ನೀರು ನೀರು. ಈ ಒಂದು ಕುಡಿಯುವ ನೀರಿನ ಹೋರಾಟದ ಪ್ರತಿಫಲವಾಗಿ ಪಾವಗಡ ತಾಲೂಕಿಗೆ ಸದ್ಯ ತುಂಗಭದ್ರಾ ಕುಡಿಯುವ ನೀರು ಹರಿತಾ ಇದೆ. ಇದರ ಹಿಂದಿನ ಶ್ರಮ ಹೇಳಲು ಅಸಾಧ್ಯ. ನೂರಾರು ಸಾವಿರಾರು ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಕುಡಿಯುವ ನೀರಿನ ಹಂತದಲ್ಲಿ ಶ್ರಮ ವಹಿಸಿದ್ದಾರೆ. ಇದರ ಹಿಂದೆ ಯಾರು ಶ್ರಮ ವಹಿಸಿದರೆ ಅಂತಹ ಹೋರಾಟಗಾರರನ್ನ ಗುರುತಿಸಿ ಈಗ ನಮ್ಮ ಪಾವಗಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆಯ ಅಧ್ಯಕ್ಷರಂತ ಸನ್ಮಾನ ಶ್ರೀಯುತ ಎಸ್ ಶಿವಪ್ರಸಾದ್ ಸಾರು, ಈ ಒಂದು ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಂತ ಸೊಗಡು ವೆಂಕಟೇಶ್ ಅವರಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಹುಮುಖ್ಯವಾಗಿ ಎಲ್ಲ ಹೋರಾಟಗಾರರನ್ನ ನೆನೆಸುವ, ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಅವರು ಹಾಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ನಾನೀಗ ಅವ್ರನ್ನ ಕೇಳ್ಕೊಂತ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಒಂದು ಹೋರಾಟಗಾರರನ್ನ ನೆನೆಸುವ ಕಾರ್ಯಕ್ರಮಕ್ಕೆ ಯಾಕೆ ತಾವು ಮುಂದಾಗಿ ಅಂತ? ಮೊದಲನೇದಾಗಿ ಪಾವಗಡ ತಾಲೂಕು ಅನೇಕ ವರ್ಷಗಳಿಂದ ಒಂದು ಜ್ವಲಂತ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಮುಖ್ಯವಾಗಿ ವಿಷಯುಕ್ತ ನೀರನ್ನು ಕುಡಿತಕ್ಕಂಥದ್ದು, ಅದರಿಂದ ರೋಗ ರುಜಿನಗಳ ಆಗಿ ಸಾವಿರಾರು ಸಂಖ್ಯೆಯಲ್ಲಿ ಮರಣವನ್ನು ಹೊಂದಿರತಕ್ಕಂಥದ್ದು ಅನೇಕ ಉದಾಹರಣೆಗಳಿದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಮೂಲಭೂತವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಜವಾಬ್ದಾರಿಗಳಾಗಿರ್ತದೆ. ಆಗ ಒಂದು ತಾಲೂಕಿನಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಕೂಡ ಆಗಿರಲಿಲ್ಲ. ಆದರೆ ಅನೇಕ ಹಿರಿಯರು, ವಿ ಎನ್ ರೆಡ್ಡಿ ಅವರಿಂದ ಹೇಳಿದರು, ಸ್ವತಂತ್ರ ಹೋರಾಟಗಾರರಾಗಿದ್ದರಿಂದ ವಿ ಎನ್ ರೆಡ್ಡಿ ಇರ್ಬೋದು, ನಾಗೇಂದ್ರ ಪೌರ್ ಇರ್ಬೋದು, ಇನ್ನು ಅನೇಕ ಹಿರಿಯರಲ್ಲಿ ಹಿಂದೆ ಇರ್ತಕ್ಕಂಥವ್ರು ಕೂಡ ಅವರ ಶಕ್ತಿ ಅನುಸಾರ ಅವರು ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನಕ್ಕೆ ಶುದ್ಧ ಕುಡಿಯುವ ನೀರು ಕೊಡಿ, ಅದರಿಂದ ಈ ತಾಲೂಕಿನ ಜನರನ್ನು ಪಾರು ಮಾಡಿ ಒಳ್ಳೆಯ ಆರೋಗ್ಯವನ್ನು ಕೊಡಿ ಅಂತಕ್ಕಂಥದ್ದನ್ನು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ಅನೇಕ ಮತ್ತೆ ಹೋರಾಟಗಳ ದೊಡ್ಡ ಮಟ್ಟದಲ್ಲಿ ಆಗಿ ವಿ ಎಸ್ ಉಗ್ರಪ್ಪ ವಿಧಾನ ಪರಿಷತ್ ಸದಸ್ಯರಾಗಿ ಕಾಂಗ್ರೆಸ್ ಲೀಡರ್ ಆಗಿದ್ದರು. ಅವರು ಬೈಕ್ ರ್ಯಾಲಿ ಮುಖಾಂತರ, ಬೃಹತ್ ಬೈಕ್ ರ್ಯಾಲಿ ಮುಖಾಂತರ ಏನು ಬೆಂಗಳೂರು ಹೋಗಿ ವಿಧಾನಸೌಧದಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ಒತ್ತಡವನ್ನು ಹಾಕಿ ಈ ಒಟ್ಟು ನೀರಿನ ಈ ಸಮಸ್ಯೆಯನ್ನು, ಏನು ಈ ಭೀಕರ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಅವರು ಮಾಡಿದರು. ಅದಾದ ನಂತರ ನಾವು ಎಲ್ಲ ಸೇರಿಕೊಂಡು ಪಾದಯಾತ್ರೆ ಮಾಡಬೇಕು, ಪಾವಗಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಬೇಕು. ಆವಾಗ ಪ್ರಧಾನಮಂತ್ರಿಯವರು ಮುಖ್ಯಮಂತ್ರಿ ಆಗಿದ್ದರು, BJP ಸರ್ಕಾರ ಇದ್ದರು, ನಾನು ಜಿಲ್ಲಾ BJP ಅಧ್ಯಕ್ಷ ಇದ್ದೆ. ಆದರೆ ಪಕ್ಷಾತೀತವಾಗಿ ಮಾಡಬೇಕು, ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಬಾರ್ದು. ಒಂದು ಹೋರಾಟ ಯಶಸ್ವಿ ಆಗಬೇಕು, ಗುರಿಯನ್ನು ಮುಟ್ಟಬೇಕು ಅನ್ನೋದಾದರೆ ಜಾತಿ, ಪಕ್ಷ ಇವೆಲ್ಲವನ್ನು ಮೀರಿ ನಮ್ಮ ಒಂದು ಇಚ್ಛಾಶಕ್ತಿ, ಬದ್ಧತೆಯನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೃಹತ್ ಪಾದಯಾತ್ರೆಯನ್ನು ಕೂಡ ಪಾವಗಡದಿಂದ ನಮ್ಮ ಶ್ರೀ ಜಪಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ರೈತ ಸಂಘಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಏನು ನಮ್ಮ ಸಂಘ ಸಂಸ್ಥೆಗಳು, ರೈತ ಸಂಘ, ಎಲ್ಲ ಸಂಘಗಳು ಸೇರಿ ದೊಡ್ಡ ಮಟ್ಟದ ಒಂದು ಅನಿರ್ದಿಷ್ಟ ಮದಕರಿ ಸೇನೆಯ ಇವರೆಲ್ಲ ಪ್ರಮುಖ ನೇತೃತ್ವವನ್ನು ವಹಿಸಿಕೊಂಡು ಬೃಹತ್ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು ತಾಲೂಕಾಗುತ್ತದೆ. ಅದಕ್ಕೆ ಎಲ್ಲ ಪಕ್ಷದವರು, ಎಲ್ಲ ಸಂಘ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿದ್ದರ ಪರಿಣಾಮ ಅವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಕೂಡ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕೂಡ ಅಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಬೆಂಬಲವನ್ನು ಕೊಟ್ಟು, ಭರವಸೆಯನ್ನು ಕೊಟ್ಟು ತುಂಗಭದ್ರಾ ಹಿನ್ನೀರು ಏನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಸರ್ಕಾರ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡಿತ್ತು. ಧರಣಿ, ಪಾದಯಾತ್ರೆ, ಪೂರ್ಣ ಪಾವಗಡ ತಾಲೂಕು ಬಂದ್, ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ನಾಗಭೂಷಣ್ ರೆಡ್ಡಿ ಅವರು, ಮುಖ್ಯವಾಗಿ ವಕೀಲರ, ನಮ್ಮ ತಾಲೂಕಿನ ವಕೀಲರಾಗಿರುವಂಥ ವೀರಪ್ಪ ರೆಡ್ಡಿ ಅವರು ಸ್ವಯಂ ಪ್ರೇರಣೆಯಿಂದ, ಸ್ವಇಚ್ಛೆಯಿಂದ ಯಾವುದೇ ಒಂದೇ ಒಂದು ಪೈಸೆ ಯಾರಿಂದಲೂ ಹಣವನ್ನು ತಗೊಳ್ದೇನೆ ಈ ತಾಲೂಕಿನ ಮೇಲೆ ಇರ್ತಕ್ಕಂಥ ವಿಶ್ವಾಸಕ್ಕೆ ಮತ್ತು ಅವರಿಗೆ ನಾನು ಒಂದು ಜನ್ಮಭೂಮಿಗೆ ಒಂದು ಋಣ ತೀರಿಸಬೇಕು ಅಂತಕ್ಕಂಥ ಅವರ ಕಾನ್ಸೆಪ್ಟ್ ಏನಿತ್ತು, ಅವರು ಹೈಕೋರ್ಟ್ನಲ್ಲಿ ಒತ್ತಡ ತಂದು ಹೈಕೋರ್ಟ್ನಲ್ಲಿ ನಾನು ವಾದ ಮಾಡಿ ಎರಡೂ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ, ಎರಡೂ ಸರ್ಕಾರಗಳಿಗೆ ಪಾವಗಡ ಅನಿವಾರ್ಯತೆಯನ್ನು, ಪಾವಗಡ ನೀರಿನ ಕೊಳ್ಳೇಬೇಕು ಅಂತಕ್ಕಂಥದ್ದನ್ನು ಮತ್ತು ಸರ್ಕಾರಗಳಿಗೆ ಕೋರ್ಟಿಂದ ಒಂದು ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ತುಂಗಭದ್ರಾ ನೀರು ಅವರು ಕುಡಿಯೋ ನೀರು ಈಗಾಗಲೇ ನೀರು ಹರಿದಿದೆ. ಆದರೆ ಇವು ಗ್ರಾಮಕ್ಕೆ ಹೋಗಬೇಕು, ಮನೆಗೆ ನೀರು ತಲುಪಬೇಕು. ಆ ನೀರು ಶುದ್ಧ ಕುಡಿಯೋ ನೀರು ತಲುಪಿದಾಗ ಈ ಹೋರಾಟ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು. ಮೊದಲೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಟ್ಟು ಇವೆಲ್ಲ ಯೋಜನೆಗಳನ್ನು ಭದ್ರಾ ಮೇಲ್ದಂಡೆ ಇರ್ಬೋದು, ಎತ್ತಿನ ಹೊಳೆ ಯೋಜನೆ ಇರ್ಬೋದು, ತುಂಗಭದ್ರಾ ಯೋಜನೆ ಇರ್ಬೋದು,
ಇವೆಲ್ಲ ಯಶಸ್ವಿಯಾಗಿ ಒಂದು ಕಾರ್ಯಗತ ಆಗ್ತಕ್ಕಂಥ ಹಂತದಲ್ಲಿ, ಅನುಷ್ಠಾನ ಆಗಿ ಕಾರ್ಯಗತ ಆಗ್ತಕ್ಕಂಥ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಮೊದಲು ನೀರು ಪಾವಡ ಮುಟ್ಟಿದೆ. ಸರ್, ಈಗ ಸುಬ್ರಹ್ಮಣ್ಯ ಸರ್, ಈಗ ನಾವು ಈ ಒಂದು ಹೋರಾಟ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ, ಈ ಒಂದು ಕಾರ್ಯಕ್ರಮವಾಗ ರೂಪುರೇಷೆಗಳನ್ನು, ಮೆರವಣಿಗೆ ಇರ್ಬೋದು, ವೇದಿಕೆ ಇರ್ಬೋದು, ಯಾರನ್ನೆಲ್ಲ ಸ್ವಾಮೀಜಿಗಳನ್ನ ಎಲ್ಲ ಕರೆದಿದ್ದೀರಾ, ಮುಖ್ಯ ಅತಿಥಿಗಳು, ಶಾಸಕರು, ಸಂಸದರು ಎಲ್ಲ ಬರೋರಿದ್ದಾರೆ ಕಾರ್ಯಕ್ರಮಕ್ಕೆ ಅಂತ? ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಪಕ್ಷಾತೀತವಾಗಿ ಜಾತಿ, ಮತ, ಧರ್ಮ ಎಲ್ಲವೂ ಮೀರಿ ಅಂದ್ರೆ ಇದ್ರೆ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ನಮ್ಮ ಇನ್ವಿಟೇಷನ್ ಅಲ್ಲಿ ಸಮಗ್ರ ನೀರು ಹೋರಾಟ ವೇದಿಕೆ ಅಡಿಯಲ್ಲಿ ಶಾಸಕರು, ಮಾಜಿ ಸಂಸದರು, ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಾಲಿ ಸದಸ್ಯರು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪುರಸಭೆ, ಗ್ರಾಮ ಪಂಚಾಯತಿ, ಅಂದ್ರೆ ವೇದಿಕೆ ಮೇಲೆ ಪ್ರಮುಖರು ಮಾತ್ರ ಆ ಇನ್ವಿಟೇಷನ್ ಹಾಕಿದ್ವಿ. ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ. ಈಗ ಮುಖ್ಯವಾಗಿ ಈ ಏನು ಅವತ್ತು ಬೆಂಬಲ ಕೊಟ್ಟಿದ್ವಿ, ಪಾದಯಾತ್ರೆ ಬೆಂಬಲ ಆಗ್ಬೋದು, ನೀರು ಹೋರಾಟ ಬೆಂಬಲ ಆಗ್ಬೋದು, ಮಾನ್ಯ ಇವರು ನಮ್ಮ ಸ್ವಾಮೀಜಿಯವರು, ಶ್ರೀ ಸ್ವಾಮೀಜಿಯವರು, ಶಿರಾ ಪಟ್ನಾಯಕರು, ನಂಜಾವರ ಸ್ವಾಮೀಜಿಗಳು, ಮತ್ತು ದೀಪದ ಶಿವಾಚಾರ್ಯ ಸಿದ್ದಪೇಟ ಸ್ವಾಮಿಗಳು, ಯಲ್ಲಾರಾಮಪುರ ಹನುಮಂತ ಸ್ವಾಮೀಜಿಗಳು, ನಮ್ಮ ಜಪಾನರ್ಸಿ ಸ್ವಾಮಿಗಳು, ಅವತ್ತು ಜನಕ್ಕಾಗಿ ಜನರಿಗೆ ಪ್ರೋಗ್ರಾಮ್ ಅವತ್ತು ಅವರು ಮುಂದಾಳತ್ವ ವಹಿಸಿಕೊಂಡು ಎಲ್ಲ ಪಕ್ಷ ಬಿಟ್ಟುಕೊಂಡು ಮಾಡಿ ಆ ನಿಟ್ಟಿನಲ್ಲಿ ಏನು ಒಂದು ಕಾರ್ಯಕ್ರಮ ತಾವೇನು ಕೇಳಿದ್ರೆ ಆ ಕಾರ್ಯಕ್ರಮ ಇನ್ನೂ ಜನಪಟ್ಟಿಯಾಗಿದೆ. 200 ಜನ ಸನ್ಮಾನ ಇನ್ನೂ ಜನ ಅಂದರೆ ಸಂಘ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ಜೊತೆಗೆ ಅಣ್ಣವರು ಪಾದಯಾತ್ರೆ. ಆ 200 ಜನಕ್ಕೂ ಗುರುಭವನ ಮೈದಾನದಿಂದ ಎಸ್ಎಸ್ಗೆ ಸಮುದಾಯ ಭವನವರೆಗೂ ಅವನ್ನ ಕರೆತರೋದು ಮೆರವಣಿಗೆ. ಮತ್ತೆ ಕಲಾ ತಂಡಗಳು, ಒಂದು 200 ಜನ ಕಲಾವಿದರು, ಕಲಾ ತಂಡಗಳು ಮೆರವಣಿಗೆ, ಭವ್ಯ ಮೆರವಣಿಗೆ ಉಂಟಾಗುತ್ತೆ. ಆ ಜೊತೆಗೆ ಎಲ್ಲ ಪ್ಲೇಸ್ಗಳಿಂದ ಎಲ್ಲ ಸೇರಿ ನಗರ ಅಲಂಕಾರ ಇದೆ, ಒಳ್ಳೆ ಸುಸಜ್ಜಿತ ವೇದಿಕೆ ಎಲ್ಲ ನೋಡಿ. ರೈತ ಸಂಘ, ಕಿಸಾನ್ ಸಂಘ, ಹಸಿರು ಸೇನೆ ಸಂಘ, ಮತ್ತು ರೋಟ್ರಿ, ಕನ್ನಡ ಸಾಹಿತ್ಯ ಪರಿಷತ್ತು, ಶ್ರೀರಾಮಚಂದ್ರ ಆಗ್ಬೋದು, ಬಜರಂಗದಳ ಆಗ್ಬೋದು, ಇನ್ನೂ ತುಂಬ ಅನೇಕ ಸಂಘ ಸಂಸ್ಥೆಗಳು ಅವತ್ತು ಏನು ಬಂದು ಕಾರ್ಯಕ್ರಮಗಳು ಏನು ಪಾಲ್ಗೊಂಡಿದ್ವು, ಮಧುಕರ್ ನಾಯಕ್ ಸೇನೆ ಆಗ್ಬೋದು ಎಲ್ಲ, ಮತ್ತು ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮಿಗಳನ್ನು ಇನ್ವೈಟ್ ಮಾಡಿದ್ವಿ. ಮತ್ತು ಈ ಲೋಕಲಲ್ಲಿ ನಮ್ಮ ಸರ್ವಧರ್ಮ ಪೀಠ ಅಂತ ರಾಮಚಂದ್ರ ಸ್ವಾಮಿಗಳು ಅವರು ನಾವು ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಇದು ಈ ಹ್ಯಾಂಡ್ ಬಿಲ್ ನೋಡಿದ ತಕ್ಷಣ ನಮ್ಮ ಕರೆ ಆಗ್ತದೆ ಹೋಗ್ಬಿಟ್ಟು ಎಲ್ಲ ಸಾರ್ವಜನಿಕರು. ಯಾಕಂದ್ರೆ ಇದು ಪಾವಡ ತಾಲೂಕಿನ ಕುಡಿಯೋ ನೀರು ಮತ್ತೆ ಕೃಷಿ ನೀರು ಒಂದು ದೊಡ್ಡ ಇವತ್ತು ಏನಿದೆ, ಇವತ್ತು ಸನ್ಮಾನ ಮಾಡ್ತಾರೆ. ಒಳ್ಳೆ ಸಮಾರಂಭ. ದಯವಿಟ್ಟು ಪಾವಡ ತಾಲೂಕಿನ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ನೀವು ತಾವು ಸಹ ಪುನೀತರಾಗಬೇಕಂತ ನಾನು ಈ ಮೂಲಕ ನಮ್ಮ ಪಾವಡ ಪವರ್ ನ್ಯೂಸ್ ವತಿಯಿಂದ ಕೇಳ್ಕೊಂತ ಸ್ಟುಡಿಯೋಗೆ ಬಂದು ಇದುವರೆಗೂ ಮಾತಾಡ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಎಸ್ ಶಿವಪ್ರಸಾದ್ ಅವರಿಗೆ ಮತ್ತು ಸೋಡು ವೆಂಕಟೇಶ್ ಅವರಿಗೆ ಅನಂತ ಧನ್ಯವಾದ ಸರ್. ನಮಸ್ಕಾರ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ಕ್ಯಾಮ್ರಾ ಪರ್ಸನ್ ಬ್ರೈಟ್ ಫ್ಯೂಚರ್ ಶ್ರೀಧರ್ ಗುಪ್ತಾ ಜೊತೆ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.